ಸ್ನೇಹಿತರೆ ನಮಸ್ಕಾರ. ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರಿಗೂ. ಸ್ನೇಹಿತರೆ, ಬರ ಪರಿಹಾರ ಹಣ ನಿಮ್ಮ ಖಾತೆಗೆ ಜಮಾ ಆಗಿಲ್ವಾ? ಅಂದರೆ ಬರ ಪರಿಹಾರ ಸರ್ಕಾರದಿಂದ ಬಂದಿದ್ದರೆ ಅದು ನಿಮ್ಮ ಖಾತೆಗೆ ಜಮಾ ಆಗಲ್ವಾ ಅಥವಾ ಆಗಿದೆಯಾ? ಆಗೋದಕ್ಕೆ ಕಾರಣ ಏನು ಆಗದಿರೋದಕ್ಕೆ ಅನ್ನೋ ವಿಷಯನ ತಿಳ್ಕೊಳ್ಳೋಣ. ಮುಖ್ಯವಾಗಿ ಬೆಳೆ ಪರಿಹಾರಕ್ಕೆ ಆಲ್ರೆಡಿ ಲಿಸ್ಟು ಬಿಡುಗಡೆಯಾಗಿದೆ. ಆ ಬಿಡುಗಡೆಯಾದಂಥ ಲಿಸ್ಟಲ್ಲಿ ಆಧಾರ್ ಲಿಂಕ್ ಆಗದಂತಹ ರೈತರ ಒಂದು ಲಿಂಕು ಬಿಡುಗಡೆ. ಅಂದರೆ ಯಾರ್ಯಾರಿಗೀಗ ಆಧಾರ್ ಲಿಂಕ್ ಆಗಿಲ್ಲ ಅಂಥವರಿಗೆ ಬರ ಪರಿಹಾರದ ಹಣನೂ ಸಹ ಬರಲ್ಲ. ಮತ್ತು ಯಾಕೆ ಆಗಿಲ್ಲ, ಆಗದೇ ಇರೋರ ಲಿಸ್ಟು ಸಹ ಬಿಡುಗಡೆ ಆಗಿದೆ. ಸೊ ಹಾಗಾಗಿ ಈಗ ನಿಮಗೆ ಹಣ ಬಂದಿಲ್ವಾ ಅಥವಾ ಬರೋದಕ್ಕೆ ನೀವು ಕಾಯ್ತಿದ್ದೀರಾ ಅಂದರೆ ನೀವು ದಯವಿಟ್ಟು ಇದನ್ನು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು ಬಂದಿದೆಯಾ ಅಥವಾ ನಿಮ್ಮ ಒಂದು ರಾಜ್ಯ ಸರ್ಕಾರದ ಬ್ಯಾಂಕ್ ಖಾತೆಯೊಂದಿಗೆ ಆಧಾರ್ ಲಿಂಕ್ ಆಗಿಲ್ಲ ಅಂದರೆ ಯಾವ್ದು ನಿಮ್ಮ ಬ್ಯಾಂಕ್ ಖಾತೆ ಇದೆ ಆ ಒಂದು ಬ್ಯಾಂಕ್ ಖಾತೆಯೊಂದಿಗೆ ಆಧಾರ್ ಕಾರ್ಡ್ ನಂಬರ್ ಸಹ ಲಿಂಕ್ ಆಗಿಲ್ಲ ಅಂದರೆ ನಿಮ್ಮ ಒಂದು ಖಾತೆಗೆ ಬರ ಪರಿಹಾರದ ಹಣ ಬಿಡುಗಡೆ ಆಗಲ್ಲ. ಅದು ವೆರಿ ಕ್ಲಿಯರ್. ನೀವು ಅದನ್ನು ಚೆಕ್ ಮಾಡ್ಕೋಬೇಕಾಗತ್ತೆ. ನೀವು ಯಾವುದನ್ನು ಕೊಟ್ಟಿದ್ದೀರಾ ಆ ಖಾತೆಗೆ, ನೀವು ಎಲ್ಲೇ ಟ್ರಾನ್ಸಾಕ್ಷನ್ ಮಾಡ್ತಿದ್ದೀರಾ ಆ ಒಂದು ಖಾತೆಗೆ ನಿಮ್ಮ ಆಧಾರ್ ಕಾರ್ಡು ಲಿಂಕ್ ಆಗಿರಲೇಬೇಕು. ಮತ್ತು ಆಗಿಲ್ಲ ಅಂದರೆ ಆ ಲಿಸ್ಟು ಸಹ ಬಿಡುಗಡೆ ಮಾಡಿದ್ದಾರೆ ಸರ್ಕಾರದವರು. ಒಂದು ಹೇಳಬೇಕು ಅಂದರೆ ಅದು ಹೆಂಗಪ್ಪ ಚೆಕ್ ಮಾಡೋದು? ನಿಮ್ಮ ಹೆಸರಿದೆಯಾ, ಲಿಸ್ಟ್ ಇದೆಯಾ, ಲಿಸ್ಟ್ ಇಲ್ವಾ, ಆ ಒಂದು ಬರ ಪರಿಹಾರದ ಹಣ ನಿಮಗೆ ಬರುತ್ತಾ ಬರಲ್ವಾ ಅಂತ ನಾವು ಹೆಂಗೆ ಚೆಕ್ ಮಾಡ್ಬೋದು ಅನ್ನೋ ಒಂದು ಸಣ್ಣ ಮಾಹಿತಿ ನಿಮಗೋಸ್ಕರ ಸ್ನೇಹಿತರೆ. ಸೊ ಮುಖ್ಯವಾಗಿ ನಾವು ನಮ್ಮ ಮೊಬೈಲಲ್ಲೇ ಸಹ ಇದನ್ನು ಚೆಕ್ ಮಾಡ್ಬೋದು. ಏನಪ್ಪ ಅಂದರೆ ಮೊದಲನೇದಾಗಿ ನಾವು ಅಧಿಕೃತ ವೆಬ್ಸೈಟಿಗೆ ಭೇಟಿ ಕೊಡಬೇಕಾಗತ್ತೆ. ಆಗ ಮಾಡಿದಾಗ ಅಲ್ಲಿ ನಾವು ಆಯ್ಕೆ ಮಾಡ್ಕೋಬೇಕು. ನಮ್ಮ ಜಿಲ್ಲೆನ ಆಯ್ಕೆ ಮಾಡ್ಕೊಂಡು ನಂತರ ತಾಲೂಕು ಅಲ್ಲಿ ಬರ್ತಾ ಹೋಗುತ್ತೆ. ತಾಲೂಕು, ಜಿಲ್ಲೆ, ಆ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ನಿಮ್ಮ ಜಮೀನಿರುವಂತಹ ಗ್ರಾಮದ ಡೀಟೇಲ್ಸನ್ನು ಸಹ ಫಿಲ್ ಮಾಡಬೇಕಾಗತ್ತೆ. ಅಂದರೆ ಜಮೀನು ಎಲ್ಲಿದೆ ಅದನ್ನೆಲ್ಲ ಚೆಕ್ ಮಾಡಿದಾಗ ನಿಮಗೆ ಬರ ಪರಿಹಾರದ ಲಿಸ್ಟು ಅಥವಾ ಲಿಂಕ್ ಆಗಿಲ್ದಿರೋಂಥ ಲಿಸ್ಟು ಸಹ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಅಥವಾ ಇನ್ನೊಂದು ಬೆಸ್ಟ್ ಏನಪ್ಪ ಅಂದರೆ ತಾವು ಡೈರೆಕ್ಟಾಗಿ ಬ್ಯಾಂಕಿಗೆ ಹೋಗ್ಬಿಟ್ಟು ಬ್ಯಾಂಕಲ್ಲಿ ಭೇಟಿ ಮಾಡಿ ಹೋಗಿ ಅಲ್ಲಿ ನಾವು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಬೇಕಾಗತ್ತೆ. ಯಾವ ಅಕೌಂಟನ್ನು ನೀವು ಬರ ಪರಿಹಾರಕ್ಕೆ ಲಿಂಕ್ ಆಗಿರುತ್ತಲ್ಲ ಆ ಅಕೌಂಟಿಗೆ ಆಧಾರ್ ಕಾರ್ಡನ್ನು ಕೂಡಲೇ ಹೋಗಿ ನಿಮ್ಮ ಬ್ಯಾಂಕ್ ಹತ್ರದ ಬ್ಯಾಂಕ್ ನೀವು ಎಲ್ಲಿದ್ದೀರಲ್ಲ ಅವ್ರ ಹತ್ರ ಹೋಗಿ ಲಿಂಕ್ ಮಾಡಿಸ್ಕೊಳ್ಳಿ ಸ್ನೇಹಿತರೆ. ಸೊ ವಿಷಯ ಇಷ್ಟ ಆಗಿದೆ ಅಂತ ಬಯಸ್ತಾ ಇದ್ದೀನಿ. ನಮಸ್ಕಾರ.